ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ನಿಮ್ಮ GPSTR ಮತ್ತೆ TET ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿರುವಂತಹ MCQs ನ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇದು 7ನೇ ತರಗತಿಗೆ ಸಂಬಂಧಪಟ್ಟಂತೆ 80 ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ವಿ. ಇವಾಗ 81ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಒಂದು ಪ್ರದೇಶದ ಚಳಿಗಾಲದಲ್ಲಿನ ವಿಪರೀತ ಚಳಿಯ ವಿಷಮ ಸ್ಥಿತಿಯಿಂದ ಪಾರಾಗೋದಕ್ಕೆ ಪಕ್ಷಿಗಳು ಕಂಡುಕೊಂಡಂತಹ ಮಾರ್ಗ ಯಾವುದು? ಚಳಿಗಾಲವಿಡೀ ಗೂಡುಗಳಲ್ಲೇ ಇರುವಂತದ್ದು, ಆಹಾರ ಸೇವಿಸದಿರುವುದು, ಕಡಿಮೆ ನೀರನ್ನು ಕುಡಿಯುವುದು, ವಲಸೆ ಹೋಗುವುದು ಅಂತ ಇದೆ. ನೋಡಿ, ಪಕ್ಷಿಗಳು ಏನ್ ಮಾಡ್ತವೆ? ಆ ಒಂದು ಸ್ಥಿತಿಯಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಅವುಗಳು ವಲಸೆಯನ್ನ ಹೋಗ್ತವೆ. ಓಕೆ, ಮೈಗ್ರೇಷನ್ ಅಂತ ಹೇಳ್ತೀವಿ. ಆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತವೆ. ಮೈ ಮೇಲೆ ಶ್ವೇತ ತುಪ್ಪಳವನ್ನ ಹೊಂದಿರುವಂತಹ ಪ್ರಾಣಿಗಳು ಕಂಡು ಬರುವಂತಹ ಪ್ರದೇಶ ಯಾವುದು? ಮರುಭೂಮಿ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, ಧ್ರುವ ಪ್ರದೇಶ, ಉಷ್ಣವಲಯದ ಕಾಡುಗಳು ಅಂತ ಇದೆ. ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ? ಮೈ ಮೇಲೆ ಶ್ವೇತ ತುಪ್ಪಳವನ್ನ ಹೊಂದಿರುವಂತಹ ಪ್ರಾಣಿಗಳು ಜೊತೆಗೆ ಪೆಂಗ್ವಿನ್ನು ಇವೆಲ್ಲ ಕಂಡು ಬರುವಂತದ್ದು ದಟ್ ಇಸ್ ಧ್ರುವ ಪ್ರದೇಶದಲ್ಲಿ ಕಂಡು ಬರ್ತವೆ. ಓಕೆ, ಇನ್ನು 83ನೇ ಪ್ರಶ್ನೆ. ಸೂಕ್ಷ್ಮ ಶ್ರವಣ ಶಕ್ತಿ, ತೀಕ್ಷ್ಣ ದೃಷ್ಟಿ, ದಪ್ಪ ಚರ್ಮ ಹೊಂದಿರುವಂತಹ ಪ್ರಾಣಿಗಳು ವಾಸಿಸುವಂತಹ ಪ್ರದೇಶ ಯಾವುದು? ಉಷ್ಣವಲಯದ ಕಾಡುಗಳು, ಧ್ರುವ ಪ್ರದೇಶ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, ಮರುಭೂಮಿ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಉಷ್ಣವಲಯದ ಕಾಡುಗಳಲ್ಲಿ ಮಾತ್ರ ನಾವು ಸೂಕ್ಷ್ಮ ಶ್ರವಣ ಶಕ್ತಿ ಜೊತೆಗೆ ದಪ್ಪ ಚರ್ಮ ಹೊಂದಿರುವಂತಹ ಪ್ರಾಣಿಗಳು ವಾಸಿಸುವಂತಹ ಪ್ರದೇಶ ಇದಾಗಿರುತ್ತೆ. ಯಾವುದು? ಉಷ್ಣವಲಯದ ಕಾಡುಗಳು. ಧ್ರುವ ಪ್ರದೇಶದ ಪ್ರಾಣಿಗಳು ವಿಪರೀತ ಚಳಿಯಿಂದ ರಕ್ಷಿಸಿಕೊಳ್ಳಲು ಮಾಡಿಕೊಂಡಂತಹ ಒಂದು ಹೊಂದಾಣಿಕೆ ಏನು? ನೋಡಿ, ಧ್ರುವ ಪ್ರದೇಶದ ಪ್ರಾಣಿಗಳು ಚಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಮಾಡಿಕೊಂಡಿರುವಂತಹ ಹೊಂದಾಣಿಕೆ ಯಾವುದು? ತೆಳು ಚರ್ಮ, ಬಲವಾದ ಉಗುರು, ಉದ್ದನೆಯ ಬಾಲ, ಚರ್ಮದಡಿ ಕೊಬ್ಬು ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಏನು? ಚರ್ಮದಡಿ ಕೊಬ್ಬು. ಓಕೆ, ಇದು ಅದರ ಹೊಂದಾಣಿಕೆಗೆ ಅಂದ್ರೆ ಚರ್ಮದಡಿ ಕೊಬ್ಬು ಇದು ಇರೋದ್ರಿಂದಾನೇ ವಿಪರೀತ ಚಳಿ ಇದ್ರೂ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋದಕ್ಕೆ ಅದು ಸಾಧ್ಯ ಆಗತ್ತೆ. ಓಕೆ, 85ನೇ ಪ್ರಶ್ನೆ. ವರ್ಷದ 6 ತಿಂಗಳು ಸೂರ್ಯ ಮುಳುಗದ ಖಂಡ ಯಾವುದು? ವರ್ಷದ 6 ತಿಂಗಳು ಮಾತ್ರ ಸೂರ್ಯ ಮುಳುಗೋದಿಲ್ಲ ಅಂತ ಖಂಡ ಯಾವುದು? ಅಂಟಾರ್ಟಿಕಾ. ಅಂಟಾರ್ಟಿಕಾದಲ್ಲಿ ಏನಿದೆ, ಈ ಒಂದು ಖಂಡದಲ್ಲಿ 6 ತಿಂಗಳು ಸೂರ್ಯ ಮುಳುಗೋದಿಲ್ಲ. 86ನೇ ಪ್ರಶ್ನೆ. ಉಷ್ಣತೇವ ಭರಿತ ಮಳೆಕಾಡಿನ ವಾಯುಗುಣದಲ್ಲಿ ಆನೆಯನ್ನ ತಂಪಾಗಿರಿಸಲು ಸಹಾಯ ಮಾಡುವ ಅಂಗ ಯಾವುದು? ನೋಡಿ, ಉಷ್ಣತೇವ ಭರಿತ ಮಳೆಕಾಡಿನ ವಾಯುಗುಣದಲ್ಲಿ ಆನೆಯನ್ನ ತಂಪಾಗಿ ಇರಿಸೋದಕ್ಕೆ ಸಹಾಯ ಮಾಡುವಂತಹ ಅಂಗ ಯಾವುದು? ಅಂದ್ರೆ ಅದು ಕಿವಿ. ನೋಡಿ, ಆನೆಯನ್ನ ತಂಪಾಗಿರಿಸೋದಕ್ಕೆ ಸಹಾಯ ಮಾಡುವಂತಹ ಒಂದು ಅಂಗ ಯಾವುದು ಅಂದ್ರೆ ಆನೆಯ ಕಿವಿಗಳು ಸಹಾಯ ಮಾಡ್ತವೆ. ಎಂಬತ್ತೇಳನೇ ಪ್ರಶ್ನೆ. ಒಂದು ಪ್ರದೇಶದ ಉಷ್ಣತೆ ಹೆಚ್ಚಿದಂತೆ ಆ ಪ್ರದೇಶದಲ್ಲಿನ ಗಾಳಿಯ ಒತ್ತಡ ಏನಾಗುತ್ತೆ? ನೋಡಿ, ಇವಾಗ ಒಂದು ಪ್ರದೇಶದಲ್ಲಿ ಹೀಟ್ ಜಾಸ್ತಿ ಆಗ್ತಾ ಇದೆ ಅಂದಾಗ, ಉಷ್ಣತೆ ಜಾಸ್ತಿ ಆಗ್ತಾ ಇದೆ ಅಂದಾಗ ಆ ಪ್ರದೇಶದಲ್ಲಿನ ಗಾಳಿಯ ಒತ್ತಡ ಏನಿರುತ್ತೆ ಅದು ಹೆಚ್ಚಾಗುತ್ತಾ, ಕಡಿಮೆ ಆಗುತ್ತಾ, ಸ್ಥಿರವಾಗಿರುತ್ತೆ ಅಥವಾ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಇದೆ. ನೋಡಿ, ಉಷ್ಣ ಹೆಚ್ಚಾದಂತೆ ಗಾಳಿಯ ಒತ್ತಡ ಏನಾಗುತ್ತೆ? ಅದು ಕಮ್ಮಿ ಆಗುತ್ತೆ. ಸೊ ಸರಿಯಾದಂತ ಉತ್ತರ ಏನು ಅಂದ್ರೆ ಕಡಿಮೆ ಆಗುತ್ತೆ. 88ನೇ ಪ್ರಶ್ನೆ. ಬೇಸಿಗೆ ಕಾಲದಲ್ಲಿ ಹಿಂದೂ ಮಹಾಸಾಗರದಿಂದ ಭಾರತ ದೇಶದ ಭೂಪ್ರದೇಶದ ಕಡೆಗೆ ಹರಿದು ಬರುವಂತಹ ಮಾರುತಗಳೇ ವಾಯುವ್ಯ ಮಾರುತಗಳು, ಶೀತ ಮಾರುತಗಳು, ಆಗ್ನೇಯ ಮತ್ತೆ ಮಾನ್ಸೂನ್ ಮಾರುತಗಳು ಅಂತ ಇದೆ. ನೋಡಿ, ಬೇಸಿಗೆ ಕಾಲದಲ್ಲಿ ನಮ್ಮ ಒಂದು ಹಿಂದೂ ಮಹಾಸಾಗರದಿಂದ ಭಾರತ ದೇಶದ ಭೂಪ್ರದೇಶದ ಕಡೆಗೆ ಹರಿದು ಬರುವಂತಹ ಮಾರುತಗಳನ್ನ ನಾವು ಮಾನ್ಸೂನ್ ಮಾರುತಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಮಾನ್ಸೂನ್ ಮಾರುತಗಳು ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು 89ನೇ ಪ್ರಶ್ನೆ. ಆಲಿಕೆಯ ಆಕಾರದ ಭೂಮಿಯಿಂದ ಆಕಾಶದವರೆಗೆ ಹಬ್ಬಿರುವಂತಹ ಒಂದು ಕಪ್ಪು ಮೋಡವನ್ನ ಏನಂತ ಕರಿತೀವಿ? ಟಾರ್ನೆಡೋ ಅಂತ ಹೇಳಿ ಕರಿತೀವಿ. ಅದು ಆಲಿಕೆಯ ಆಕಾರವನ್ನ ಒಳಗೊಂಡಿರುತ್ತೆ. ಅದು ಭೂಮಿಯಿಂದ ಆಕಾಶದವರೆಗೂ ಹಬ್ಬಿರುವಂತ ಒಂದು ಕಪ್ಪು ಮೋಡ. ಅದನ್ನ ನಾವು ಟಾರ್ನೆಡೋ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು 90ನೇ ಪ್ರಶ್ನೆ. ಬಿಸಿಯಾದ ಗಾಳಿ ಕಡಿಮೆ ಒತ್ತಡ ಹೊಂದಿರುತ್ತೆ, ಹೆಚ್ಚು ಒತ್ತಡ ಹೊಂದಿರುತ್ತೆ, ಭಾರವಾಗಿರುತ್ತೆ, ಚಲಿಸೋದಿಲ್ಲ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಇದು ಈ ಪ್ರಶ್ನೆಗೆ ನಿಮಗೆ ಅರ್ಥ ಆದ್ರೆ ಯಾವುದು? ಇಲ್ಲಿ ನೋಡಿ,
ಒಂದು ಪ್ರದೇಶದ ಉಷ್ಣತೆ ಹೆಚ್ಚಾದಂತೆ ಗಾಳಿಯ ಒತ್ತಡ ಕಡಿಮೆ ಆಗುತ್ತೆ ಅಂತ ಇದೆ, ಹೌದಲ್ವಾ? ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಏನು? ಬಿಸಿಯಾದ ಗಾಳಿ ಕಡಿಮೆ ಒತ್ತಡವನ್ನ ಹೊಂದಿರುತ್ತೆ. ಇದು ಇದಕ್ಕೆ ಸರಿಯಾದಂತ ಉತ್ತರ. ಓಕೆ. 91ನೇ ಪ್ರಶ್ನೆ, ಮಾರುತಗಳ ವೇಗ ಹೆಚ್ಚಾದಂತೆ ಒತ್ತಡದಲ್ಲಿ ಬದಲಾವಣೆ ಆಗೋದಿಲ್ಲ, ಒತ್ತಡ ಹೆಚ್ಚಾಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ಉಷ್ಣತೆ ಹೆಚ್ಚಾಗುತ್ತೆ ಅಂತ ಇದೆ. ಏನು ನೋಡಿ, ಮಾರುತಗಳ ವೇಗ ಹೆಚ್ಚಾದಂತೆ ಒತ್ತಡ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಮಾರುತಗಳ ವೇಗ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಒತ್ತಡ ಕಡಿಮೆ ಆಗುತ್ತೆ. ಮಾರುತಗಳ ವೇಗ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತೆ. ಓಕೆ. 92ನೇ ಪ್ರಶ್ನೆ, ತಣ್ಣನೆಯ ಗಾಳಿಯು ಬಿಸಿ ಗಾಳಿಗಿಂತ ಬಿಸಿಯಾಗಿರುತ್ತೆ, ಭಾರವಾಗಿರುತ್ತೆ, ಹಗುರವಾಗಿರುತ್ತೆ, ಕಡಿಮೆ ಒತ್ತಡ ಹೊಂದಿರುತ್ತೆ. ನೋಡಿ, ತಣ್ಣನೆಯ ಗಾಳಿ ಏನಿರುತ್ತೆ ಬಿಸಿ ಗಾಳಿಗಿಂತ ಭಾರವಾಗಿರುತ್ತೆ. ಓಕೆ, ಭಾರವಾಗಿರುತ್ತೆ. ಒಂದ್ಸಲ ಫ್ರಿಡ್ಜ್ದು ಡೋರು ಓಪನ್ ಮಾಡಿ ನೋಡಿ, ನಿಮಗೆ ಆ ಫೀಲ್ ಏನು ಅಂತ ಗೊತ್ತಾಗುತ್ತೆ. ಓಕೆ, ಟೈಫೂನ್ ಅಂತ ಅಂದ್ರೆ ಅದು ಏನು? ಅದು ಸುಂಟ್ರ ಗಾಳಿ, ಜ್ವಾಲಾಮುಖಿ, ಭೂಕಂಪ, ಚಂಡಮಾರುತ ಅಂತ ಇದೆ. ಸರಿಯಾದ ಉತ್ತರ ಬಂದು ಟೈಫೂನ್ ಚಂಡಮಾರುತ ಅಂತ. ಓಕೆ, ಟೈಫೂನ್ ಚಂಡಮಾರುತ ಅಂತ ಕರಿತೀವಿ. 2019ರ ಮೇ ತಿಂಗಳಿನಲ್ಲಿ ಭಾರತದ ಪೂರ್ವ ಕರಾವಳಿಗೆ ಅಪ್ಪಳಿಸಿದಂತಹ ಚಂಡಮಾರುತದ ಹೆಸರು ಏನು? ಯಾವ ವರ್ಷ? 2019. ಓಕೆ, 2019ರಲ್ಲಿ ಭಾರತದ ಪೂರ್ವ ಕರಾವಳಿಗೆ ಅಪ್ಪಳಿಸಿದಂತದ್ದು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ನನ್ ಅದರ್ ದ್ಯಾನ್ ಫೋನಿ. ಓಕೆ, ಇನ್ನು 95ನೇ ಪ್ರಶ್ನೆ, ಗೋಧಿ ಬೆಳೆಗೆ ಹೆಚ್ಚು ಸೂಕ್ತವಾದಂತಹ ಮಣ್ಣು ಯಾವುದು? ಮರಳು, ಕಳಿಮಣ್ಣು, ಜೇಡಿಮಣ್ಣು, ಬಿಳಿ ಮಣ್ಣು ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಜೇಡಿಮಣ್ಣು. ಗೋಧಿ ಬೆಳೆಗೆ ಹೆಚ್ಚು ಸೂಕ್ತವಾದಂತಹ ಮಣ್ಣು ಜೇಡಿಮಣ್ಣು. 96ನೇ ಪ್ರಶ್ನೆ, ಇಟ್ಟಿಗೆ ತಯಾರಿಸಲು ಬೇಕಾಗುವಂತಹ ಮುಖ್ಯ ಕಚ್ಚಾ ವಸ್ತು ಏನು? ಜೇಡಿಯುಕ್ತ ಮಣ್ಣು, ಮರಳು ಮಣ್ಣು, ಕಳಿಮಣ್ಣು, ಬಿಳಿ ಮಣ್ಣು ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಜೇಡಿಯುಕ್ತ ಮಣ್ಣು. ಇದು ಸರಿಯಾದಂತ ಉತ್ತರ. ಇಟ್ಟಿಗೆ ತಯಾರಿಸಬೇಕು ಅಂತ ಅಂದ್ರೆ ಬಹುಮುಖ್ಯ ರಾ ಮಟೀರಿಯಲ್ ಅಂತ ಅಂದ್ರೇನೆ ಅದು ಜೇಡಿಯುಕ್ತ ಮಣ್ಣು. ಓಕೆ. 97ನೇ ಪ್ರಶ್ನೆ, ಕೃಷಿಗೆ ಅತ್ಯವಶ್ಯವಾಗಿ ಬೇಕಾದ ಬಹುಮುಖ್ಯ ನೈಸರ್ಗಿಕ ಸಂಪನ್ಮೂಲ ಏನು? ಮರಳು, ಯೂರಿಯಾ, ರಾಸಾಯನಿಕ ಗೊಬ್ಬರ, ಫಲವತ್ತಾದ ಮಣ್ಣು. ನೈಸರ್ಗಿಕ ಸಂಪನ್ಮೂಲ ಅಂದ್ರೇನೆ ದಟ್ ಇಸ್ ಫಲವತ್ತಾದ ಮಣ್ಣು. ಓಕೆ. 98ನೇ ಪ್ರಶ್ನೆ, ಪ್ರತಿಭಾ ಕಾರಂಜಿಯಲ್ಲಿ ಮಣ್ಣಿನ ಮಾದರಿ ತಯಾರಿಸೋದಕ್ಕೆ ಬಳಕೆ ಆಗುವಂತಹ ಮಣ್ಣು ಯಾವುದು? ಮರಳು ಮಣ್ಣು, ಜೇಡಿಯುಕ್ತ ಮಣ್ಣು, ಕಳಿಮಣ್ಣು, ಬಿಳಿ ಮಣ್ಣು ಅಂತ ಇದೆ. ದಟ್ ಈಸ್ ಜೇಡಿಯುಕ್ತ ಮಣ್ಣು. ಅಂತ ಮಣ್ಣಿನಿಂದ ಮಾತ್ರ ನಾವು ಮಣ್ಣಿನ ಮಾದರಿಗಳನ್ನ ತಯಾರಿಸೋದಕ್ಕೆ ಸಾಧ್ಯ. ಸಸ್ಯಗಳಿಗೆ ನೆಲೆಯನ್ನ ಒದಗಿಸುವಂತಹ ನೈಸರ್ಗಿಕ ಸಂಪನ್ಮೂಲ ಯಾವುದು? ಸಸ್ಯಗಳಿಗೆ ನೆಲೆಯನ್ನ ಒದಗಿಸುವಂತಹ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳಿದ್ರೆ ದಟ್ ಈಸ್ ಮಣ್ಣು. 100ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಮಣ್ಣಿನ ಮಾದರಿಗೆ ನಾವು 200 ml ನೀರು, ಆಮೇಲೆ 200 ml ನೀರು ಇಂಗೋದಕ್ಕೆ 20 ನಿಮಿಷಗಳು ತೆಗೆದುಕೊಂಡ್ರೆ ನೀರು ಇಂಗುವ ದರ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಎಷ್ಟಾಗತ್ತೆ? ಹಾಗಾದ್ರೆ ನೋಡಿ, 200 ml ಅದು ಹೀರ್ಕೊಳ್ಳೋದಕ್ಕೆ 20 ನಿಮಿಷ ತಗೊಳುತ್ತೆ ಅನ್ನೋದಾದ್ರೆ ಹಾಗಾದ್ರೆ ನೀರು ಇಂಗುವ ದರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಪ್ರತಿ ನಿಮಿಷಕ್ಕೆ ಅದು 1 ನಿಮಿಷಕ್ಕೆ ನೋಡಿ, ಈಗ 20 ನಿಮಿಷಕ್ಕೆ 200 ml ತಗೊಳುತ್ತೆ ಅಂತ ಹೇಳಿದ್ರೆ 1 ನಿಮಿಷಕ್ಕೆ ಅದು 10 ml ನೀರನ್ನ ಹೀರ್ಕೊಳ್ಳುತ್ತೆ. ಸೊ ಸರಿಯಾದಂತ ಉತ್ತರ ಯಾವುದು? 10 ml ಬೈ ಏನು ಪ್ರತಿ ನಿಮಿಷಕ್ಕೆ 10 ml. ಓಕೆ, 10 ಮಿಲಿಲೀಟರ್ನಷ್ಟು ಪರ್ ಮಿನಿಟ್ ಅದು ಹೀರ್ಕೊಳ್ಳುತ್ತೆ. ಓಕೆ. 101ನೇ ಪ್ರಶ್ನೆ, ಜೀವಿಗಳ ದೇಹದ ಅತಿ ಸಣ್ಣ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು? ಜೀವಕೋಶ, ಹೌದಲ್ವಾ? 102ನೇ ಪ್ರಶ್ನೆ, ಕೋಶೀಯ ಉಸಿರಾಟ ನಡೆಯುವುದು ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ, ಎಲ್ಲಾ ಜೀವಿಗಳಲ್ಲಿ ಅಂತ ಇದೆ. ಸರಿಯಾದಂತ ಉತ್ತರ ಎಲ್ಲಾ ಜೀವಿಗಳಲ್ಲೂ ಕೂಡ ಕೋಶೀಯ ಉಸಿರಾಟ ನಡೆಯುತ್ತೆ. ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಉತ್ಪನ್ನಗಳು ಯಾವ್ಯಾವು? ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಬಿಡುಗಡೆಯಾಗುವಂತಹ ಉತ್ಪನ್ನಗಳು ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಓಕೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಏನಿದೆಯಲ್ಲ ಇದು ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಬಿಡುಗಡೆಯಾಗುವಂತಹ ಉತ್ಪನ್ನಗಳು. 104ನೇ ಪ್ರಶ್ನೆ, ಈಸ್ಟ್ಗಳಲ್ಲಿ ನಡೆಯುವಂತಹ ಉಸಿರಾಟದ ರೀತಿ ಯಾವುದಾಗಿರುತ್ತೆ? ಆಮ್ಲಜನಕ ಸಹಿತ, ಆಮ್ಲಜನಕ ರಹಿತ, ದೀರ್ಘ ಉಸಿರಾಟ, ಲಘು ಉಸಿರಾಟ. ಸರಿಯಾದಂತ ಉತ್ತರ ಏನು ಅಂದ್ರೆ ಈಸ್ಟ್ ನಲ್ಲಿ ಉಸಿರಾಟ ನಡೆಯುವಂಥದ್ದು ಇನ್ ದ ಆಬ್ಸೆನ್ಸ್ ಆಫ್ ಏರ್. ಸೊ
ಆಕ್ಸಿಜನ್ ರಹಿತ, ಆಕ್ಸಿಜನ್ ಆಬ್ಸೆನ್ಸ್ ಅಲ್ಲಿ ಇದು ನಡೆಯುವಂಥದ್ದು. ಓಕೆ. ಎರೆಹುಳು ತನ್ನ ಚರ್ಮದ ಮೂಲಕ ಉಸಿರಾಡಿದರೆ ಮೀನುಗಳ ಉಸಿರಾಟದ ಅಂಗ ಯಾವುದು? ದಟ್ ಇಸ್ ಗಿಲ್ಸ್ ಅಂತ ಹೇಳ್ತೀವಿ, ಅಂದ್ರೇನು ಕಿವಿರುಗಳು. 106ನೇ ಪ್ರಶ್ನೆ, ಶಕ್ತಿಯ ಬೇಡಿಕೆ ಹೆಚ್ಚಾದಾಗ ನಮ್ಮ ಸ್ನಾಯು ಕೋಶಗಳಲ್ಲಿ ನಡೆಯುವಂತಹ ಉಸಿರಾಟ ವಿಧ. ನೋಡಿ, ಶಕ್ತಿಯ ಬೇಡಿಕೆ ಹೆಚ್ಚಾದಂತೆ ನಮ್ಮ ಸ್ನಾಯು ಕೋಶಗಳಲ್ಲಿ ನಡೆಯುವಂತ ಉಸಿರಾಟ ಏನು? ಆಮ್ಲಜನಕ ಸಹಿತ, ಆಮ್ಲಜನಕ ರಹಿತ, ದೀರ್ಘ ಉಸಿರಾಟ, ವಾಯುವಿಕ ಉಸಿರಾಟ ಅಂತ ಇದೆ. ಓಕೆ. ಸರಿಯಾದಂತ ಉತ್ತರ ಬಂದು ಆಮ್ಲಜನಕ ರಹಿತ ಉಸಿರಾಟ ಅಂತ ಹೇಳ್ತೀವಿ. ಯಾವಾಗ ಶಕ್ತಿಯ ಬೇಡಿಕೆ ಹೆಚ್ಚಾಗುತ್ತೆ ನಮ್ಮ ಸ್ನಾಯು ಕೋಶದಲ್ಲಿ ಉಸಿರಾಟ ಯಾವಾಗ್ಲೂ ಆಮ್ಲಜನಕ ರಹಿತ ಉಸಿರಾಟ ಆಗುತ್ತೆ. ಓಕೆ. ಸಸ್ಯಗಳ ಎಲೆಗಳಲ್ಲಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯಕ್ಕಾಗಿ ಇರುವಂತಹ ಒಂದು ಚಿಕ್ಕ ಭಾಗ ಯಾವುದು? ದಟ್ ಈಸ್ ಪತ್ರರಂಧ್ರ. ಓಕೆ. ರಕ್ತಕ್ಕೆ ಕೆಂಪು ಬಣ್ಣ ಬರೋದಕ್ಕೆ ಕಾರಣ ಏನು? ಹಿಮೋಗ್ಲೋಬಿನ್. 109ನೇ ಪ್ರಶ್ನೆ, 1 ನಿಮಿಷಕ್ಕೆ ನಿಮ್ಮ ನಾಡಿ ಮಿಡಿತದ ಸಂಖ್ಯೆ ಎಷ್ಟು? ದಟ್ ಇಸ್ 70ರಿಂದ 80 ಆಗಿರುತ್ತೆ. ಓಕೆ. ನಾಡಿ ಮಿಡಿತದ ಸಂಖ್ಯೆ ಯಾವಾಗ್ಲೂ 70ರಿಂದ 80 ಆಗಿರುತ್ತೆ. 110ನೇ ಪ್ರಶ್ನೆ, ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಕೊಂಡೊಯ್ಯುವಂತಹ ನಾಳಗಳನ್ನ ನೋಡಿ, ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಕೊಂಡೊಯ್ಯುವಂತಹ ಭಾಗಗಳನ್ನ ನಾವು ಅಭಿಧಮನಿ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅಭಿಧಮನಿ. ಈಗ ಆಲ್ರೆಡಿ EVS ಕ್ಲಾಸಸ್ ಅನ್ನ ಯಾರೆಲ್ಲ ನೋಡಿರ್ತೀರಾ ಅದು ಗೊತ್ತಿರತ್ತೆ. ಓಕೆ. ಇನ್ನು ಆಹಾರ ಮತ್ತು ಆಮ್ಲಜನಕವನ್ನ ನಮ್ಮ ದೇಹದ ವಿವಿಧ ಜೀವಕೋಶಗಳಿಗೆ ವಿತರಿಸುವಂತಹ ದ್ರವ. 111ನೇ ಪ್ರಶ್ನೆ, ಆಹಾರ ಮತ್ತು ಆಮ್ಲಜನಕವನ್ನ ನಮ್ಮ ದೇಹದ ವಿವಿಧ ಜೀವಕೋಶಗಳಿಗೆ ವಿತರಿಸುವಂತಹ ದ್ರವ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ರಕ್ತ. ಓಕೆ. ಬ್ಲಡ್ ಅದೆಲ್ಲ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. 112ನೇ ಪ್ರಶ್ನೆ, ಬೇರುಗಳಿಂದ ಕಾಂಡ ಮತ್ತು ರೆಂಬೆಗಳ ಮೂಲಕ ಎಲೆಗಳನ್ನ ಸಂಪರ್ಕಿಸುವ ನಿರಂತರ ಜಾಲವನ್ನ ನಾವು ಏನಂತ ಕರಿತೀವಿ? ದಟ್ ಈಸ್ ಝೈಲಮ್ ಅಂತ ಹೇಳಿ ಕರಿತೀವಿ. ಓಕೆ. ಏನಂತ ಕರಿತೀವಿ? ಝೈಲಮ್ ಅಂತ ಹೇಳಿ ಕರಿತೀವಿ. ಈ ಝೈಲಮ್ ಏನಿದೆ ಅದು ಬೇರುಗಳಿಂದ ಕಾಂಡ ಮತ್ತು ರೆಂಬೆಗಳ ಮೂಲಕ ಎಲೆಗಳನ್ನ ಸಂಪರ್ಕಿಸುತ್ತೆ. ಯಾವುದು? ಆ ಜಾಲವನ್ನೇ ನಾವು ಝೈಲಮ್ ಅಂತ ಹೇಳಿ ಕರಿತೀವಿ. ಓಕೆ. 113ನೇ ಪ್ರಶ್ನೆ, ಎಲೆಗಳಲ್ಲಿ ತಯಾರಾದ ಆಹಾರವನ್ನ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸುವಂತ ನಾಳ. ಎಲೆಗಳಲ್ಲಿ ತಯಾರಾಗಿರುತ್ತೆ ಆಹಾರ, ಆ ಒಂದು ಆಹಾರವನ್ನ ಎಲ್ಲಾ ಭಾಗಗಳಿಗೆ ಸಾಗಿಸುವಂತದ್ದು ಅಂದ್ರೆ ಟ್ರಾನ್ಸ್ಪೋರ್ಟಿಂಗ್ ಫುಡ್ ಯಾವುದು? ಫ್ಲೋಯಂ ಅಲ್ವಾ? ಆಹಾರ ಸಾಗಿಸೋದ್ರ ಕೆಲಸ ಯಾವ್ದು ಮಾಡುತ್ತೆ? ದಟ್ ಇಸ್ ಫ್ಲೋಯಂ ಮಾಡುತ್ತೆ. ಇನ್ನು 114ನೇ ಪ್ರಶ್ನೆ, ನಮ್ಮ ದೇಹವನ್ನ ಪ್ರವೇಶಿಸಬಹುದಾದ ಕೀಟಾಣುಗಳ ವಿರುದ್ಧ ಹೋರಾಡೋದು ಯಾವುದು? ಕೆಂಪು ರಕ್ತ ಕಣ, ಕಿರುತಟ್ಟೆಗಳು, ಬಿಳಿ ರಕ್ತ ಕಣ, ಪ್ಲಾಸ್ಮಾ ಅಂತ ಇದೆ. ಓಕೆ. ಸರಿಯಾದಂತ ಉತ್ತರ ಏನು? ಯಾವಾಗ್ಲೂ WBC ವೈಟ್ ಬ್ಲಡ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ, ಬಿಳಿ ರಕ್ತ ಕಣಗಳು, ಇವು ನಮ್ಮ ದೇಹವನ್ನ ಪ್ರವೇಶಿಸಬಹುದಾದ ಕೀಟಾಣುಗಳು, ಇವುಗಳ ವಿರುದ್ಧ ಹೋರಾಡುತ್ತೆ. 115ನೇ ಪ್ರಶ್ನೆ, ಗಾಯವಾದಾಗ ರಕ್ತ ಹೆಪ್ಪುಗಟ್ಟಲು ಕಾರಣವಾದಂತಹ ರಕ್ತದಲ್ಲಿನ ಅಂಶ ಏನು? ಕಿರುತಟ್ಟೆಗಳು, ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಪ್ಲಾಸ್ಮಾ ಅಂತ ಇದೆ. ಕಿರುತಟ್ಟೆಗಳು ಏನಿರ್ತಾವಲ್ಲ ಇವು ನಮ್ಮ ಅಂದ್ರೆ ಗಾಯವಾದಾಗ ರಕ್ತ ಏನು ಹೆಪ್ಪುಗಟ್ಟುತ್ತಲ್ಲ ಇದಕ್ಕೆ ಕಾರಣವಾಗುವಂತಹ ಅಂಶನೇ ಪ್ಲೇಟ್ಲೆಟ್ಸ್. ಓಕೆ. 116ನೇ ಪ್ರಶ್ನೆ, ಎಲ್ಲಾ ಭೂಚರ ಜೀವಿಗಳು ವಿಸರ್ಜಿಸುವಂತಹ ಆಮ್ಲ ಯಾವುದು? ಸಿಟ್ರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಯೂರಿಕ್ ಆಮ್ಲ, ಟಾಟಾರಿಕ್ ಆಮ್ಲ. ಎಲ್ಲಾ ಭೂಚರಗಳು ಮೀನ್ಸ್ ಭೂಮಿ ಮೇಲೆ ವಾಸಿಸುವಂತಹ ಎಲ್ಲಾ ಜೀವಿಗಳು ವಿಸರ್ಜಿಸುವಂತಹ ಆಮ್ಲ ಯಾವುದು? ದಟ್ ಇಸ್ ಯೂರಿಕ್ ಆಮ್ಲ. ಏನ್ ಯೂರಿನ್ ಪಾಸ್ ಮಾಡ್ತಾರೆ ಅದ್ರಲ್ಲಿ ಏನಿರುತ್ತೆ? ಯೂರಿಕ್ ಆಮ್ಲ ಇರುತ್ತೆ. ಹೌದಲ್ವಾ? ಇನ್ನು 117ನೇ ಪ್ರಶ್ನೆ, ಮೂತ್ರ ಜನಕಾಂಗದ ವೈಫಲ್ಯದ ಸಂದರ್ಭದಲ್ಲಿ ನಿಯಮಿತವಾಗಿ ಅಥವಾ ನಿಯತವಾಗಿ ಅವರ ರಕ್ತವನ್ನ ಶೋಧಿಸುವ ಕೃತಕ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ದಟ್ ಇಸ್ ಡಯಾಲಿಸಿಸ್ ಅಂತ ಹೇಳಿ ಕರೀತಾರೆ. 118ನೇ ಪ್ರಶ್ನೆ, ಮೀನು ತನ್ನ ದೇಹದಿಂದ ತ್ಯಾಜ್ಯ ಪದಾರ್ಥದ ರೂಪದಲ್ಲಿ ವಿಸರ್ಜಿಸುವ ರಾಸಾಯನಿಕವನ್ನ ಏನಂತ ಕರೀತಾರೆ? ಮೀನು ತನ್ನ ದೇಹದಿಂದ ಏನು ಎಕ್ಸ್ಕ್ರೀಟ್ ಮಾಡುತ್ತೆ ಅದನ್ನ ನಾವೇನಂತ ಕರಿತೀವಿ? ಆ ಒಂದು ತ್ಯಾಜ್ಯ ಪದಾರ್ಥದ ರೂಪದಲ್ಲಿ ವಿಸರ್ಜಿಸುವಂತಹ ರಾಸಾಯನಿಕವನ್ನ ನಾವೇನಂತ ಕರಿತೀವಿ? ದಟ್ ಈಸ್ ಅಮೋನಿಯಾ ಅಂತ ಹೇಳಿ ಕರಿತೀವಿ ಅದನ್ನ. ಓಕೆ. ಅಮೋನಿಯಾ. ಮೀನು ತನ್ನ ದೇಹದಿಂದ ತ್ಯಾಜ್ಯ ಪದಾರ್ಥದ ರೂಪದಲ್ಲಿ ವಿಸರ್ಜಿಸುವಂತಹ ರಾಸಾಯನಿಕವನ್ನ ಅಮೋನಿಯಾ ಅಂತ ಹೇಳಿ ಕರಿತೀವಿ. ಬೇರುಗಳ ಮೂಲಕ
ಬೇರುಗಳ ಮೂಲಕ ಹೊಸ ಸಸ್ಯವನ್ನ ಉತ್ಪತ್ತಿ ಮಾಡಬಲ್ಲಂತಹ ಸಸ್ಯ ಯಾವುದು? ನೋಡಿ, ಬರೀ ಬೇರುಗಳ ಮೂಲಕನೇ ಹೊಸ ಸಸ್ಯವನ್ನ ಉತ್ಪತ್ತಿ ಮಾಡಬಲ್ಲಂತಹ ಸಸ್ಯ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಸಿಹಿಗೆಣಸು. ಓಕೆ, ಸಿಹಿಗೆಣಸು ಏನಿದೆ ಅದೇ ಬ್ರಯೋಫಿಲಮ್ ಆಗ್ಲಿ, ಈರುಳ್ಳಿ ಆಗ್ಲಿ, ಗೆಜರಿ ಆಗ್ಲಿ ಇವ್ಯಾವೂ ಅಲ್ಲ. ಸರಿಯಾದಂತ ಉತ್ತರ ಏನು? ಸಿಹಿಗೆಣಸು. ಸಿಹಿಗೆಣಸು ಏನಿದೆ ತನ್ನ ಬೇರುಗಳ ಮೂಲಕ ಹೊಸ ಸಸ್ಯವನ್ನ ಇದು ಉತ್ಪತ್ತಿ ಮಾಡುತ್ತೆ. ಯಾವುದು? ಸಿಹಿಗೆಣಸು. ಈಸ್ಟ್ ನಲ್ಲಿ ನಡೆಯುವ ಸಂತಾನೋತ್ಪತ್ತಿಯ ವಿಧ ಯಾವುದು? ವಿದಳನ, ಪುನರುತ್ಪತ್ತಿ, ತುಂಡಾಗುವಿಕೆ, ಮೊಗ್ಗುವಿಕೆ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಮೊಗ್ಗುವಿಕೆ. ಓಕೆ, ಈಸ್ಟು ಯಾವಾಗ್ಲೂ ಮೊಗ್ಗುವಿಕೆ ಮೂಲಕ ಇದು ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. ಓಕೆ, ಇದಿಷ್ಟು ಪಾರ್ಟ್ 3 ಯಲ್ಲಿ ನಾವು 80ರಿಂದ 120 ಪ್ರಶ್ನೆಗಳನ್ನ ನೋಡಿದ್ವಿ. ಇನ್ನು ಮುಂದಿನ ವಿಡಿಯೋನಲ್ಲಿ 121ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 121ರಿಂದ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.